ಬ್ರೇಕ್ ಕೇಬಲ್ ಅನ್ನು ಬದಲಿಸುವ ಪ್ರಕ್ರಿಯೆ. ಪ್ರೊಸೆಸ್ ಆಫ್ ರೀಪ್ಲೇಸಿಂಗ್ ಬ್ರೇಕ್ ಕೇಬಲ್. ಇಂದು ನಾವು ಬ್ರೇಕ್ ಕೇಬಲ್ ಅನ್ನು ಬದಲಿಸುವುದು ಹೇಗೆಂಬುದನ್ನು ತಿಳಿದುಕೊಳ್ಳೋಣ. ನಿಮ್ಮ ಬೈಕ್ನ ಬ್ರೇಕ್ಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲವಾದರೆ, ಬ್ರೇಕ್ ಹಾಕುವಾಗ ಸಡಿಲ ಅಥವಾ ಲೂಸ್ ಎನಿಸುತ್ತಿದ್ದರೆ, ಅಥವಾ ಕೇಬಲ್ ಹಳೆಯದು ಅಥವಾ ಸವೆದಿದ್ದರೆ ಅದನ್ನು ಬದಲಿಸುವುದು ತುಂಬಾ ಅಗತ್ಯ. ಸರಿಯಾದ ಬ್ರೇಕಿಂಗ್ ನಿಮ್ಮ ಸುರಕ್ಷತೆಗೂ ಮತ್ತು ಬೈಕ್ನ ಉತ್ತಮ ಕಾರ್ಯಕ್ಷಮತೆಗೂ ತುಂಬಾ ಮಹತ್ವದ್ದಾಗಿದೆ. ಈ ವಿಡಿಯೋದಲ್ಲಿ ನಾವು ಬ್ರೇಕ್ ಕೇಬಲ್ ಬದಲಿಸುವ ಸಂಪೂರ್ಣ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ವಿವರವಾಗಿ ತಿಳಿಸುತ್ತೇವೆ. ಇದನ್ನು ನೀವು ಮನೆಯಲ್ಲಿಯೇ ಸುಲಭವಾಗಿ ಮಾಡಬಹುದು. ಇದಕ್ಕಾಗಿ ನಮಗೆ ಈ ಉಪಕರಣಗಳ ಅಗತ್ಯವಿದೆ: ರಿಂಗ್ ಸ್ಪ್ಯಾನರ್, ಸ್ಕ್ರೂ ಡ್ರೈವರ್. ಈಗ ನಾವು ಯಾವ ಉಪಕರಣಗಳನ್ನು ಬಳಸಬೇಕು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಹಾಗಾಗಿ ಬನ್ನಿ ಈಗ ಬ್ರೇಕ್ ಕೇಬಲ್ ಅನ್ನು ಹೇಗೆ ಬದಲಿಸಬೇಕು ಎಂಬುದನ್ನು ನೋಡೋಣ. ಬೈಕನ್ನು ಸಮತಲ ಸ್ಥಳದಲ್ಲಿ ಮತ್ತು ಸ್ಟ್ಯಾಂಡ್ ಮೇಲೆ ನಿಲ್ಲಿಸಿ. ಇದರಿಂದ ಕೆಲಸ ಮಾಡುವುದು ಸುಲಭವಾಗುತ್ತದೆ. ಮೊದಲು ರಿಂಗ್ ಸ್ಪ್ಯಾನರ್ನ ಸಹಾಯದಿಂದ ಬ್ರೇಕ್ ಕ್ಯಾಮ್ ರಾಡ್ ನಿಂದ ಬ್ರೇಕ್ ಕೇಬಲ್ನ ನಟ್ ಅನ್ನು ಸಡಿಲಗೊಳಿಸಿ. ನಟ್ ತೆಗೆದ ನಂತರ ಬ್ರೇಕ್ ಕೇಬಲ್ ಅನ್ನು ಕ್ಯಾಮ್ ರಾಡ್ ನಿಂದ ಹೊರತೆಗೆಯಿರಿ. ಆ ನಂತರ ಹ್ಯಾಂಡಲ್ ಬಳಿ ಇರುವ ಕೇಬಲ್ ಬ್ರಾಕೆಟ್ ನಿಂದ ಸ್ಕ್ರೂ ಡ್ರೈವರ್ನ ಸಹಾಯದಿಂದ ಬ್ರೇಕ್ ಕೇಬಲ್ ಅನ್ನು ಹೊರತೆಗೆಯಿರಿ. ಈಗ ಬ್ರೇಕ್ ಲಿವರ್ ನಿಂದ ಬ್ರೇಕ್ ಕೇಬಲ್ ಅನ್ನು ತೆಗೆಯಿರಿ. ಈ ಸಮಯದಲ್ಲಿ ಕೇಬಲ್ ಎಲ್ಲಿಯೂ ಜಾಮ್ ಆಗಿಲ್ಲ ಅಥವಾ ಸಿಲುಕಿಕೊಂಡಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಇಲ್ಲಿ ನೀವು ನೋಡಬಹುದು, ಬ್ರೇಕ್ ಕೇಬಲ್ ಸವೆದು ಹೋಗಿದೆ ಮತ್ತು ಅದನ್ನು ಬದಲಿಸುವ ಅಗತ್ಯವಿದೆ. ಹೊಸ ಬ್ರೇಕ್ ಕೇಬಲ್ ಅನ್ನು ಮೊದಲಿಗೆ ಬ್ರೇಕ್ ಲಿವರ್ಗೆ ಫಿಟ್ ಮಾಡಿ. ಕೇಬಲ್ ಸರಿಯಾದ ಸ್ಲಾಟ್ನಲ್ಲಿ ಸರಿಯಾಗಿ ಕುಳಿತಿದೆಯೇ ಮತ್ತು ಕ್ಲಿಪ್ ಸರಿಯಾಗಿ ಲಾಕ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಬ್ರೇಕ್ ಕೇಬಲ್ ಅನ್ನು ಕೇಬಲ್ ಬ್ರಾಕೆಟ್ ಮೂಲಕ ಸರಿಯಾದ ಮಾರ್ಗದಲ್ಲಿ ಹಾಯಿಸಿ ಬ್ರೇಕ್ ಕ್ಯಾಮ್ ರಾಡ್ ತನಕ ಕೊಂಡೊಯ್ಯಿರಿ. ನಂತರ ಬ್ರೇಕ್ ಕ್ಯಾಮ್ ಲಿವರ್ನ ಮೇಲೆ ರೋಲರ್ ಮೂಲಕ ಬ್ರೇಕ್ ಕೇಬಲ್ ಅನ್ನು ಮುಂದೆ ವಿಸ್ತರಿಸಿ. ಈಗ ಕೇಬಲ್ ಅನ್ನು ಸರಿಯಾದ ಸ್ಥಳದಲ್ಲಿ ಫಿಟ್ ಮಾಡಿದ ನಂತರ ನಟ್ ಅನ್ನು ಹಾಕಿ. ನಂತರ ರಿಂಗ್ ಸ್ಪ್ಯಾನರ್ನ ಸಹಾಯದಿಂದ ನಟ್ ಅನ್ನು ಬಿಗಿಯಾಗಿ ಟೈಟ್ ಮಾಡಿ. ಆದರೆ ತುಂಬಾ ಜೋರಾಗಿ ಬಿಗಿಯಬಾರದು. ಇದರಿಂದ ಕೇಬಲ್ ಮೇಲೆ ಅನಗತ್ಯ ಒತ್ತಡ ಬೀಳುವುದನ್ನು ತಪ್ಪಿಸಬಹುದು. ಬ್ರೇಕ್ ಕೇಬಲ್ ಅನ್ನು ಅಳವಡಿಸಿದ ನಂತರ ಬ್ರೇಕ್ ಅನ್ನು ಒತ್ತಿ. ಅದು ಸರಿಯಾಗಿ ಕೆಲಸ ಮಾಡುತ್ತಿದೆಯೇ ಅಥವಾ ಇಲ್ಲವೇ ಎಂದು ಪರಿಶೀಲಿಸಿ. ಬ್ರೇಕ್ ತುಂಬಾ ಸಡಿಲ ಅಥವಾ ತುಂಬಾ ಬಿಗಿಯಾಗಿದೆ ಎನಿಸಿದರೆ ಬ್ರೇಕ್ ಅಡ್ಜಸ್ಟರ್ನ ಸಹಾಯದಿಂದ ಸರಿಯಾದ ಸೆಟ್ಟಿಂಗ್ ಮಾಡಿ. ಬ್ರೇಕ್ ಸರಿಯಾಗಿ ಕೆಲಸ ಮಾಡುತ್ತಿದ್ದರೆ ಮತ್ತು ಚಕ್ರವು ಸ್ವತಂತ್ರವಾಗಿ ತಿರುಗುತ್ತಿದ್ದರೆ ನಿಮ್ಮ ಬ್ರೇಕ್ ಕೇಬಲ್ ಅನ್ನು ಯಶಸ್ವಿಯಾಗಿ ಬದಲಿಸಲಾಗಿದೆ ಎಂದರ್ಥ. ಸಾರಾಂಶ: ಈ ವಿಡಿಯೋದಲ್ಲಿ ನಾವು ಬ್ರೇಕ್ ಕೇಬಲ್ ಅನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಬದಲಿಸಬೇಕು ಮತ್ತು ಅಡ್ಜಸ್ಟ್ ಮಾಡಬೇಕು ಎಂಬುದನ್ನು ತಿಳಿದುಕೊಂಡೆವು. ಜೊತೆಗೆ ಅದರ ನಿಯಮಿತ ಪರಿಶೀಲನೆ ಏಕೆ ಅಗತ್ಯವಿದೆ ಎಂಬುದನ್ನು ಅರ್ಥ ಮಾಡಿಕೊಂಡೆವು. ಏಕೆಂದರೆ ಸವೆದ ಅಥವಾ ಹಾಳಾದ ಕೇಬಲ್ ಸುರಕ್ಷತೆಯ ಮೇಲೆ ಪರಿಣಾಮ ಬೀರುವ ಎಲ್ಲ ಸಾಧ್ಯತೆಯೂ ಇರುತ್ತದೆ. ಈ ಸರಳ ವಿಧಾನವನ್ನು ಅನುಸರಿಸುವ ಮೂಲಕ ನಾವು ಮನೆಯಲ್ಲೇ ಬ್ರೇಕ್ ಕೇಬಲ್ ಅನ್ನು ಬದಲಿಸಿ ಬೈಕ್ನ ಬ್ರೇಕಿಂಗ್ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸಬಹುದು. ನಿಯಮಿತ ನಿರ್ವಹಣೆ ಅಥವಾ ಮೇಂಟೆನೆನ್ಸ್ ಬೈಕ್ನ ಆಯುಷ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಸುರಕ್ಷಿತ ರೈಡಿಂಗ್ ಅನ್ನು ಖಚಿತಪಡಿಸುತ್ತದೆ. ಈಗ ಒಂದು ಚಟುವಟಿಕೆಯನ್ನು ಮಾಡೋಣ. ನಿಮ್ಮ ಬೈಕ್ನ ಬ್ರೇಕ್ ಕೇಬಲ್ ಸಡಿಲವಾಗಿದೆ ಎಂದು ಊಹಿಸಿಕೊಳ್ಳಿ. ಇದರಿಂದ ಬ್ರೇಕ್ ಹಾಕುವಾಗ ಸ್ವಲ್ಪ ತಡವಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಬ್ರೇಕ್ ಕೇಬಲ್ ಅನ್ನು ಬದಲಿಸಬೇಕೇ ಅಥವಾ ಕೇವಲ ಟೈಟ್ ಮಾಡಬೇಕೇ ಎಂಬುದನ್ನು ನೀವು ಹೇಗೆ ಗುರುತಿಸುತ್ತೀರಿ?